ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಮ್ಮ K2 ಯೂನಿವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹೇಳ್ತಾ, ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಈ ಟೆಂಪಲ್ ಬಂದು ಸಕಲೇಶ್ಪುರದಿಂದ ಜಸ್ಟ್ 30 ಕಿಲೋಮೀಟ್ರು ದೂರ ಇರುತ್ತೆ. ಈ ಮಲೆನಾಡ ಮಧ್ಯೆ ಹಚ್ಚ ಹಸಿರಿಂದ ಕೂಡಿರೋ ಸುತ್ತಮುತ್ತಲಿನ ಬೆಟ್ಟದ ದೃಶ್ಯವನ್ನು ನೋಡ್ಕೊಂಬರೋಣ. ನಮ್ಮ ಜೊತೆ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಗಾಯ್ಸ್. ಹಸಿರ ಮೈ ತುಂಬಿ ನಿಂತ ಬೆಟ್ಟ ಗುಡ್ಡಗಳು, ಅಲ್ಲೊಂದು ಇಲ್ಲೊಂದು ಸಿಗುವ ಹಂಚಿನ ಮನೆಗಳು, ಭೂಮಿಯ ಸ್ಪರ್ಶಿಸಲೆಂದು ಸೆಣೆದಾಡುವ ಸೂರ್ಯನ ಕಿರಣಗಳು, ನನ್ನಷ್ಟು ಯಾರೂ ಎತ್ತರವಿಲ್ಲೆಂಬ ನೆಟ್ಟಗೆ ನಿಂತ ಅಡಿಕೆ ಮರಗಳು, ಮಲ್ಲಿಗೆ ಎಂದೇ ಗಮ್ ಎನ್ನುವ ಕಾಫಿ ಗಿಡದ ಹೂಗಳು, ಹುಟ್ಟಿದರೆ ಕಲುಷಿತವಾಗುವುದೇನೋ ಅನ್ನಿಸುವ ಹಳ್ಳದ ನೀರು, ಎಷ್ಟೇ ದೂರ ಸಾಗಿದರೂ ಬೇಸರ ಬರದಿರುವ ನಮ್ಮೂರೇ ನಮ್ಮ ಮಲೆನಾಡು. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾವು ಬಂದಿದ್ದೀವಿ ಬೆಟ್ಟದ ಭೈರವೇಶ್ವರ. ಈ ಟೆಂಪಲ್ ಬಂದು 700 ವರ್ಷದ ಹಳೆ ಟೆಂಪಲ್ ಆಗಿರುತ್ತೆ. ಇದನ್ನು ಕಟ್ಸಿರೋರು ಬಂದು ಹೊಯ್ಸಳ ಡೈನೆಸ್ಟಿ ಅವರು. ಇದು ಶಿವನ್ ಟೆಂಪಲ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಬನ್ನಿ ಮುಂದ್ಗಡೆ ವ್ಯೂ ನೋಡ್ಕೊಂಡು ಬರೋಣ ಎಷ್ಟು ಸಾಕಾಗಿದೆ ಅಂತ. ನನ್ನ ಜೊತೆ ಮತ್ತೆ ನಮ್ಮ ಉಮೇಶನು ಬಂದವನೇ, ನಮ್ಮ ಸುನೀಲ್ ಕುಮಾರ್ ಬಂದವನೇ. ನಾವು ರೋಡಲ್ಲಿ ಅಕಸ್ಮಾತ್ ಕೆಳಗಡೆ ಗಾಡಿ ನಿಲ್ಸ್ಬಿಟ್ಟು ಬರ್ತೀವಿ ಅಂದರೆ ಅಲ್ಲಿಂದ ಬರಬೇಕಾಗುತ್ತೆ. ನಡ್ಕೊಂಬರ್ತೀವಿ ಅಂದರೆ ಅದು ಫಸ್ಟ್ ಎಂಟ್ರೆನ್ಸು. ಈ ಕಡೆಯಿಂದ ಮುಂಚೆ ಕಾಲ್ದಾರಿ ಓಡಾಡೋಕ್ಕಾಗಲ್ಲ, ಇಲ್ಲಿಂದ ನಡ್ಕೊಂಬರ್ಬೇಕಾಗುತ್ತೆ ಸ್ಟೆಪ್ಸಲ್ಲಿ. ಇನ್ನು ಮುಂದೆ ಬಂದರೆ ನೀವು ಹಂಗೆ ಈ ಸ್ಟೆಪ್ಸಲ್ಲಿ ಮುಂದೆ ಬಂದರೆ ಈ ಕಡೆ ಒಂದು ರೋಡ್ ಸಿಗುತ್ತೆ. ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಬಿಟ್ಟರೆ ಸೀದಾ ಇಲ್ಲಿ ಮೇಲೆ ಬರ್ತೀವಿ. ನೋಡ್ತಾ ಇದ್ದಿರಲ್ಲ ಎಷ್ಟು ಸಖತ್ತಾಗಿ ಕಾಣ್ತಿದೆ ಪ್ಲೇಸು. ಫುಲ್ಲು ಬೆಟ್ಟದ ಮಧ್ಯದಲ್ಲಿದೆ ಇದು ಟೆಂಪಲ್ಲು. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನೀವು ಮತ್ತೆ ಅಥವಾ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತೆ ನೀವು ಸ್ಟ್ರೈಟ್ ಇಲ್ಲಿಂದ ಬಂದರೆ ನೀವು ಅಲ್ಲಿಂದ ಈ ಥರ ಸ್ಟ್ರೈಟ್ ಬಂದರೆ ಬೆಟ್ಟ ನೋಡ್ಬೋದು. ಮತ್ತು ತುಂಬ ಬೆಟ್ಟ ಗುಡ್ಡಗಳೆಲ್ಲ ಫುಲ್ಲು ಸುತ್ತಮುತ್ತ ಬೆಟ್ಟನೇ ಇರೋದು. ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸು. ಇಲ್ಲೊಂದು ಚಿಕ್ಕ ಗುಡಿ ಇದೆ. ಯಾವ ದೇವರು ಅಂತ ಗೊತ್ತಿಲ್ಲ ನನಗಂತೂ. ಮೋಸ್ಟ್ಲಿ ಶಿವನೇ ಇರಬಹುದು. ಇವಾಗ ಗೈಸ್ ಬೆಟ್ಟದ ಭೈರವೇಶ್ವರ ಟೆಂಪಲ್ ಎಲ್ಲ ನೋಡ್ಕೊಂಡು ಮುಗಿಸ್ಕೊಬಿಟ್ಟು ಇವಾಗ ಇಲ್ಲೊಂದು ಕೆಳಗಡೆ ಒಂದು ಫಾಲ್ಸ್ ಇದೆ. ಅಂದರೆ ಫಾಲ್ಸಲ್ಲಿ ಚಿಕ್ಕ ಜರಿ ಇದೆ. ಆ ಜರಿ ಹತ್ರ ಹೋಗ್ಬಿಟ್ಟು ಮತ್ತೆ ಮನೆಗೆ ಈ ಫಾಲ್ಸು ಕೂಡ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗೋ ದಾರಿಲೇ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಗಜಹಳ್ಳಿ ಅಂತ ಊರ ಹೆಸರು. ಅಬ್ಬಿ ಫಾಲ್ಸ್ ಅಂತಲೂ ಕೂಡ ಕರೀತಾರೆ ಈ ಫಾಲ್ಸ್ನ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ರಿಫ್ರೆಶ್ಮೆಂಟ್ ಆಗಿ ಹೋಗ್ಬೋದು. ಇಲ್ಲಿ ಬನ್ನಿ ಎಂಜಾಯ್ ಮಾಡ್ಕೊಂಡು ಬರೋಣ.
ಫಾಲ್ಸ್ ಮಾತ್ರ ಸಖತ್ತಾಗಿದೆ ಗೈಸ್, ಇದು ತುಂಬ ಚೆನ್ನಾಗಿದೆ. ಈ ಫಾಲ್ಸ್ಗೆ ಗೈಸ್ ನಾವು ಒಂದು 2008 ಬಂದಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ, ಸಖತ್ ಚೆನ್ನಾಗಿತ್ತು ಇವಾಗಲೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ಇವಾಗ ನಾವು ಬಂದರೆ ಸಂಜೆ ಟೈಮ್ ಅಂತೂ ತುಂಬ ತಂಪಾಗಿದೆ, ಇಲ್ಲಿ ನೀರು ಬೀಳ್ತಿರೋದು ಬಸ್ಸು ಸಕ್ಕತ್ತಾಗಿದೆ ಮಾತ್ರ. ಏನು ಚೆನ್ನಾಗಿ ಕಾಣ್ತಿದೆ ನೋಡಿ ವ್ಯೂ, ತುಂಬ ಸಗದಾಗಿ ಕಾಣ್ತಾ ಇದೆ ವ್ಯೂ ಮಾತ್ರ. ಈ ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಇದೇ ಥರದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.